ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇಂದು ಹರಿಹರ ನಗರದಲ್ಲಿ ಹರಿಹರದ ಮಾಜಿ ಜನಪ್ರಿಯ ಶಾಸಕರಾದ ಎಸ್ ರಾಮಪ್ಪನವರ ಹುಟ್ಟುಹಬ್ಬ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಸ್ ರಾಮಪ್ಪ, ಕ್ಷೇತ್ರದ ಜನರ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು. ಶ್ರೀ ಹರಿಹರೇಶ್ವರ ದೇವಾಲಯದ ನಾಡಬಂಶಾವಲಿ ದರ್ಗಾ ಶ್ರೀ ರಾಘವೇಂದ್ರ ದೇವಾಲಯಕ್ಕೆ ಆಗಮಿಸಿ ಮಾಜಿ ಶಾಸಕರು ಎಸ್ ರಾಮಪ್ಪ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಅಭಿಮಾನಿಗಳಿಂದ ಶುಭ ಹಾರೈಕೆಗಳನ್ನು ಸ್ವೀಕರಿಸಿ ವಿವಿಧ ಹಳ್ಳಿಗಳಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳಿಗೆ ತೆರಳಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ರೇವಣಸಿದ್ದಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಾಗೀಸ್ವಾಮಿ, ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ಕೊಂಡಜ್ಜಿ, ನಗರಸಭೆ ಮಾಜಿ ಸದಸ್ಯರುಗಳಾದ ರಜನಿಕಾಂತ್, ಎಂಎಸ್ ವಸಂತಕುಮಾರ್, ಶಂಕರ್ ಟ್ರಾಕ್ಟರ್ ಸೇರಿದಂತೆ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಅಂಜುಮನ್ ಸದಸ್ಯರಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಅಂಜುಮನ್ ಅಧ್ಯಕ್ಷರು, ಸದಸ್ಯರು ಹಾಗೂ ನಗರಸಭೆ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಅರವತ್ತೇಳು ವರ್ಷ ಮುಗಿಸಿ 68ಕ್ಕೆ ಕಾಲಿಡ್ತಿರುವ ನಮಗೆ ಆಶೀರ್ವಾದ ಮಾಡೋಕ್ಕೆ ಬಂದಂಥ ಇವತ್ತು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ನಮ್ಮ ಅಭಿಮಾನಿಗಳು, ನಮ್ಮ ಪ್ರೀತಿಯ ಜನಗಳು ಇವತ್ತು ನಿಜವಾಗ್ಲೂ ಕೂಡ ನಾವೊಂದು ಸರಳವಾಗಿ ನಮ್ಮ ಬರ್ತಡೆಯನ್ನು ಹುಟ್ಟುಹಬ್ಬವನ್ನು ಆಚರಿಸೋಣ ಅಂತ ಮಾಡಿದ್ವಿ. ಆದರೂ ಕೂಡ ಇವತ್ತು ನಮ್ಮ ಅಭಿಮಾನ ನೋಡಿದ ನಿಜವಾಗ್ಲೂ ಅಭಿಮಾನ ಬಳಗದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ನಮ್ಮ ಅಭಿನಂದನೆಯನ್ನು ಸಲ್ಲಿಸಿದರು. ಅವರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಯಾಕಂದರೆ ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ನಾವು ಏನು ಫ್ಲೆಕ್ಸ್ ಹಾಕಿದ್ದು ಹೊರತು ಆ ಫ್ಲೆಕ್ಸ್ ನೋಡ್ಕೊಂಡು ಮಾಜಿ ಶಾಸಕರು ಎಸ್ ರಾಮಪ್ಪನವರ ಹುಟ್ಟಿದ ಹಬ್ಬ ಇದೆ, ಎಲ್ಲರೂ ಕೂಡ ಹೋಗೋಣ ಅಂತಂದು ಹೇಳಿ ಇವತ್ತು ದಂಡವಾಗಿ ನಮ್ಮ ಬಳಿಗೆ ಬಂದು ಇವತ್ತು ಸಾಕಷ್ಟು ಜನ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಅವರು ಏನು ಬಂದಂಥ ಜನರ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಅಂಥ ಒಂದು ದೊಡ್ಡ ಸಹಾಯ ಸಹಕಾರ ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಬೆಂಬಲ ಸೂಚಿಸಿದಂಥ ಎಲ್ಲ ನಮ್ಮ ತಾಲೂಕಿನ ಜನಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಿದ್ದಾರೆ. ಮಾಜಿ ಶಾಸಕರು ಹಾಗೂ ಜನಪ್ರಿಯ ಮುಂದಿನ ಭಾವಿ ಶಾಸಕರಾದ ಎಸ್ ರಾಮಪ್ಪನವರ ಅಭಿಮಾನಿಗಳು, ಶಿವಮೊಗ್ಗದ ನಾನು ಎಂ ಸಮೀವುಲ್ಲಾ ಅಂತೇಳಿ ಮುಖಂಡ, ಮತ್ತೊಬ್ಬರು ತಸ್ಲೀಂ ಜಾವಿದ್ರವರು, ಅಜೀಮ್ ಜಾವಿದ್ರವರು, ಎಂ ಅಲ್ತಾಫ್, ಅನೇಕ ಮುಖಂಡರು ಬಂದಿದ್ದೀವಿ. ಶಿವಮೊಗ್ಗದ ಬಂದಿದ್ದೀವಿ ಅಂದರೆ ಅರ್ಥ ಮಾಡಿಕೊಡ್ರಿ. ನಮ್ಮ ಹರಿಹರ ಎಲ್ಲ ನಗರದ ಮತದಾರರಲ್ಲಿ ಅಭಿಮಾನಿಗಳಿಗೆ ಮನವಿ ಮಾಡ್ಕೊತೇನೆ. ಇವರಿಗೆ ನಾನು ಇವತ್ತಿನ ನೋಡ್ತಾ ಇಲ್ಲ, ಸುಮಾರು 40 ವರ್ಷದಿಂದ ಇವ್ರು ಕೌನ್ಸಿಲರ್ ಆಗಿ ಕಾಲದಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೇನೆ. ಆ ಅಭಿಮಾನದಲ್ಲಿ ಇವತ್ತು ಬಂದೇನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಹಜ್ಜಿ ಹೋಗಿ ಬಂದೇನೆ. ಇವತ್ತು ಏನು ಮಾತು ಕೊಡ್ತೇನೆ ಅಂದರೆ ಮುಂದಿನ ದಿನಗಳಲ್ಲಿ ಭಾರಿ ಮತಗಳಿಂದ ಇವರಿಗೆ ನೀವು ಗೆಲ್ಲಿಸ್ತಿರೋ ಗೆದ್ದರೆ ಇವರು ಮುಂದೆ ಸಚಿವರಾಗಿ ಬೆಳೀತಾರೆ ಅಂತೇಳಿ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮನವಿ, ಇದನ್ನು ಉನ್ನತ ರೀತಿಯಲ್ಲಿ ಹೈಲೈಟ್ ಮಾಡಿ ನಮ್ಮ ಮುಸಲ್ಮಾನರ ಜನರಲ್ಲಿ ಹೋಗುವಂಥ ಮೆಸೇಜ್ ಮಾಡಲಿ. ಅವರೆಲ್ಲರೂ ಒಳ್ಳೆ ಬುದ್ಧಿ ಕೊಟ್ಟು ರಾಮಪ್ಪ ಈ ಸಲ ಗೆಲ್ಲಿಸ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ನಾವು ಮನವಿ ಮಾಡುತ್ತಾ, ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಇವರು ಹುಟ್ಟುಹಬ್ಬ ಶುಭಾಶಯಗಳೊಂದಿಗೆ ಇವರು ಉತ್ತಮ ರೀತಿಯಲ್ಲಿ ಬಾಳಲಿ, ಆರೋಗ್ಯವಾಗಿ ಇರಲಿ, ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹಾರೈಸ್ತೇನೆ. ಅಲ್ಲ ಹತ್ರ ಸಲಾಮ್ ಅಲೈಕುಂ. ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಎಸ್ ರಾಮಪ್ಪನವರಿಗೆ ಎಲ್ಲ ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳ ನಂತರ ಏನು ಹೇಳೋಕ್ಕೆ ತಿಳ್ಪಡಿಸ್ತೇನೆ ಅಂತಂದ್ರೆ, ನನ್ನ ಹೆಸರು ಗೋಣಿಬಸಪ್ಪ ಹಳದಾರ್ ಸಾರ್ತಿ ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಕಿಸಾನ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು. ಏನು ತಿಳ್ಪಡಿಸೋದಂತಂದರೆ, ಸಂಘಟನೆ ಮಾಡೋಕ್ಕಾಗಲಿ ಎಲ್ಲ ಪೂರ್ತಿ ಹಳ್ಳಿಗಳಿಂದಲೂ ಬರ್ತಾರೆ.
ಸಂಘಟನೆ ಮಾಡೋಕ್ಕೆ. ಸಂಘಟನೆ ಮಾಡೋದು ಅಷ್ಟೇ ಸೀಮಿತವಾಗಬಾರ್ದು. ಏನು ಗೆದ್ದಿರ್ತಕ್ಕಂಥವ್ರು ಆಮೇಲೆ ಕಡೆ ದೊಡ್ಡ ದೊಡ್ಡ ಲೀಡರ್ಸ್ ಏನಿರ್ತಾರೆ ಅವರೆಲ್ಲ ಕರೆದು ಏನೇನು ಕೆಲಸ ಕಾರ್ಯಗಳು ಅದಾವು, ಎಲ್ಲೆಲ್ಲಿ ಪೆಂಡಿಂಗ್ ಅದಾವು, ರೋಡ್ ಮಾಡೋದಾಗಲಿ, ತೆಗ್ಗುಗುಂಡಿ ನಮ್ಮ ಮರಿಯಾರ್ ತಾಲೂಕಿನಲ್ಲಿ ಜಗ್ಗದವು ತೆಗ್ಗುಗುಂಡಿ ಮುಚ್ಚೋ ಕೆಲಸ ಮಾಡಬೇಕು. ಮತ್ತು ಫಸ್ಟ್ ಆಫ್ ಆಲ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಪಡಿಸುವುದು ಏನಂದರೆ, ನಮ್ಮ DK ಸಾಹೇಬರು ಮುಖ್ಯಮಂತ್ರಿ ಸಾರಿಗೂ ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳಿಗೆ ತಿಳಿಪಡಿಸೋದೇವನೆಂದರೆ, ನಮ್ಮ ಹರಿಹರ ತಾಲೂಕಿನಲ್ಲಿ ಕಾಂಗ್ರೆಸ್ ಆಫೀಸು ಒಂದೇ ಆಗಬೇಕು, ದೊಡ್ಡದು ಕಾಂಗ್ರೆಸ್ ಆಫೀಸು ಎರಡೆರಡು ಆಗಬಾರ್ದು, ಕಾರ್ಯಕರ್ತರಿಗೆ ಗೊಂದಲ ಉಂಟು ಮಾಡಬಾರ್ದು. ಹರಿಹರ ತಾಲೂಕಿನೊಳಗೆ ಕಾಂಗ್ರೆಸ್ ಆಫೀಸು ಒಂದೇ ಆಗಬೇಕು. ಇದು ನನ್ನ ಕನಕಳವಿ ಮನವಿ, ಅದು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.